ಇತಿಹಾಸ ಪ್ರಸಿದ್ಧ ನಾಪೋಕ್ಲು ಬಳಿಯ ಚೆರಿಯಪರಂಬು ಮಕಾಂ ವಾರ್ಷಿಕ ಉರುಸ್ ಸಾರ್ವಜನಿಕ ಸಮ್ಮೇಳನ ಹಾಗೂ ಸಮಾರೋಪ ಸಮಾರಂಭ ಕಾರ್ಯಕ್ರಮ. ಇಸ್ಲಾಮಿನ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿ ಹಾಫೀಜ್ ಸಿರಾಜುದ್ದೀನ್ ಕಾಸಿಮಿ ಕರೆ. ಇಸ್ಲಾಮಿನ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಅಂತಾರಾಷ್ಟ್ರೀಯ ಪ್ರಭಾಷಣಗಾರ ಯುವ ವಾಗ್ಮಿ ಸಿರಾಜುದ್ದೀನ್ ಕಾಸಿಮಿ ಅವರು ಕರೆ ನೀಡಿದರು. ಇತಿಹಾಸ ಪ್ರಸಿದ್ಧ ನಾಪೋಕ್ಲು ಬಳಿಯ ಚೆರಿಯಪರಂಬು ಮಕಾಂ ವಾರ್ಷಿಕ ಉರುಸ್ ಸಮಾರಂಭದ ಸಾರ್ವಜನಿಕ ಸಮ್ಮೇಳನ ಹಾಗೂ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಗಾರರಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಇತ್ತೀಚಿನ ಯುಗದಲ್ಲಿ ಯುವ ಪೀಳಿಗೆ ಇಸ್ಲಾಮಿನ ಆದರ್ಶ ತತ್ವಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವುದು ಕಂಡುಬರುತ್ತಿದೆ. ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ಕಲಿಸಿಕೊಟ್ಟಂತೆ ಗುರು ಹಿರಿಯರಿಗೆ ಗೌರವವನ್ನು ಕೊಡುವತ್ತ ಇಸ್ಲಾಂ ಆದರ್ಶ ತತ್ವಗಳನ್ನು ಪೋಷಕರು ತಮ್ಮ ಮಕ್ಕಳ ಜೀವನದಲ್ಲಿ ಅಳವಡಿಸಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆಸಬೇಕೆಂದು ಕರೆ ನೀಡಿದರು. മക്കളെ അല്ലാഹുവിന്റെ പരിശുദ്ധമായ ദീനുണ്ടല്ലോ, ആ ദീനനുസരിച്ച് വേണം നിങ്ങൾ ജീവിക്കാൻ. ആ ദീൻ മുറുകെ പിടിച്ചിട്ട് വേണം നിങ്ങൾ ജീവിക്കാൻ. തന്റെ പൊന്നാര മക്കളെ വിളിച്ചിരുത്തിയിട്ട് യാക്കൂബ് എന്ന് പറയുന്ന പിതാവ് തന്റെ മക്കൾക്ക് ആദർശം പഠിപ്പിച്ചു കൊടുക്കുകയാ. ആദ്യം പഠിപ്പിച്ചു കൊടുക്കുന്നത് ആദർശമാണോ? അല്ലാഹുവിന്റെ ദീനനുസരിച്ചിട്ടാണ് ജീവിക്കേണ്ടത്. ഇടയ്ക്കിടയ്ക്ക് ഉപദേശിക്കുകയാണ്. യാക്കൂബ് നബി അലൈഹിസ്സലാം തന്റെ മരണമെടുത്തപ്പോ എല്ലാ മക്കളെയും അടുത്ത് വിളിക്കുകയാണ്. എന്നിട്ട് പടച്ചവനെ ആ മരണത്തിന്റെ വേളയിൽ പോലും യാക്കൂബ് നബി അലൈഹിസ്സലാം തന്റെ പൊന്നാര മക്കളോട് ചോദിക്കുകയാണ്, അൻകുന്തും ശുഹദാ ഇദ് ഹദറ യാക്കൂബൽ മൗത്ത് ഇദ് ഖാല ലിബനീഹി മാ തഅബുദു മിൻ തഅബുദൂന മിൻ ബഅദി. സുബ്ഹാനഹു വ തആല ഖുർആനിലൂടെ പറയുന്നു, ഇന്നാ ഖലഖനാകും മിൻ ദകരി വ ഉൻസ, നിങ്ങളെ നാം സൃഷ്ടിച്ചത് ഒരു ആണിൽ നിന്നും ഒരു പെണ്ണിൽ നിന്നുമാണ്. ഒരാണും ഒരു പെണ്ണുമായി കൂടിച്ചേരുമ്പോൾ അതിൽ നിന്നാണ് നിങ്ങളെ നാം സൃഷ്ടിച്ചത്. ഇന്നാ ഖലഖനാകും മിൻ ദകരി വ ഉൻസ വജഅൽനാകും ശുഊബൻ വ ഖബായില, നിങ്ങളെ നാം പല വർഗക്കാരാക്കി, പല ഗോത്രക്കാരാക്കി. എന്തിന്? നിങ്ങൾ പരസ്പരം അറിയാൻ വേണ്ടി. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ ಅವರು ಪಾಲ್ಗೊಂಡು, ಧರ್ಮ ಭೇದವಿಲ್ಲದೆ ಎಲ್ಲ ಧರ್ಮವೂ ಒಂದುಗೂಡಿ ಉರುಸ್ ಕಾರ್ಯಕ್ರಮ ಆಚರಿಸುತ್ತಿರುವುದು ನಾಡಿನ ಅಭಿವೃದ್ಧಿಗೆ ಮುನ್ನುಡಿಯಾಗಿದೆ. ವಿದ್ಯಾಭ್ಯಾಸ, ವಿಚಾರವಂತಿಕೆ ಅಭಿವೃದ್ಧಿ ಎಲ್ಲಿ ಹೆಚ್ಚಾಗಿರುತ್ತದೆಯೋ ಅಂಥ ಕಡೆಗಳಲ್ಲಿ ಕೋಮು ಗಲಭೆ ಉಂಟಾಗಲು ಸಾಧ್ಯವಿಲ್ಲ. ಜಾತಿ ಭೇದವಿಲ್ಲದೆ ನಡೆಯುವ ಇಂತಹ ಉರುಸ್ ಸಮಾಜದಲ್ಲಿ ಉತ್ತಮ ವಾತಾವರಣ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದು ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಕಾರ್ಯಕ್ರಮಗಳು ಮಾಡೋ ಮೂಲಕ ಅಥವಾ ಇಂಥ ಒಂದು ವಾರ್ಷಿಕ ದೇವರ ಹಬ್ಬದ ಉತ್ಸವದಲ್ಲಿ ನಾವೆಲ್ಲ ಇವತ್ತು ಏನಂದ್ರೆ ಯಾವುದೇ ಧರ್ಮ ಇದನ್ನು ಬಿಟ್ಟು ಈಗಿನ ಒಂದು ಮುಂದಿನ ದಿನಗಳಲ್ಲಿ ಇವತ್ತಿನ ಒಂದು ಏನು ನಮ್ಮ ಜಗತ್ತಿನಲ್ಲಿ ನಡೆಯುವಂತಹ ಒಂದು ಈಗಿನ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲಾ ಒಂದು ಧರ್ಮದವರು, ಎಲ್ಲ ಜಾತಿಯವರು ಕೂಡ ಇವತ್ತು ಎಲ್ಲ ಹಿಂದೂಗಳ ಹಬ್ಬ ಆಗಿರ್ಲಿ, ಮುಸ್ಲಿಂಗಿರ್ಲಿ, ಕ್ರೈಸ್ತರಲ್ಲಿ ಎಲ್ಲರೂ ಜೊತೆಗೂಡಿ ಆಚರಿಸೋದು ಮತ್ತು ಎಲ್ಲರೂ ಕೂಡ ಪಾಲ್ಗೊಳ್ಳುವಂತ ಒಂದು ಉತ್ತಮ ಒಂದು ವಾತಾವರಣ ಕೂಡ ಈಗ ನಾವು ಕಂಡು ಬರ್ತಿದ್ದೇವೆ. ಯಾಕೆಂದ್ರೆ ಯಾವಾಗ ವಿದ್ಯಾಭ್ಯಾಸ ಮತ್ತು ಅಭಿವೃದ್ಧಿ ಮತ್ತು ವಿಚಾರವಂತಿಕೆ ಜಾಸ್ತಿ ಆಗ್ತದೆ, ಆ ಸಂದರ್ಭದಲ್ಲಿ ನಾವೆಲ್ಲ ಕೆಲವಾರು ಕೋಮುಭಾವನೆಗಳನ್ನು ಬಿಟ್ಟು ನಾವು ಅಧಿಕಾರದತ್ತ ಹೋಗ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇವತ್ತು ಈ ಎಲ್ಲ ಒಂದು ಜನರ ಒಂದು ಸೇರುವಿಕೆ ಮತ್ತು ಎಲ್ಲರೂ ಕೂಡ ಸೇರಿ ನಡೆಸುವ ಒಂದು ಹಬ್ಬದ ಆಚರಣೆ ಇವತ್ತು. ಮೊದಲಿಗೆ ಕಾರ್ಯಕ್ರಮವನ್ನು ಕೊಡಗು ಜಿಲ್ಲಾ ನಾಸಿಬ್ ಖಾಜಿಗಳು ಹಾಗೂ ಕೇಂದ್ರ ಮುಷಾವರಾ ಸದಸ್ಯರಾದ ಅಬ್ದುಲ್ಲಾ ಫೈಜಿ ಅವರು ಉದ್ಘಾಟಿಸಿ ಮಾತನಾಡಿದರು. ಉರುಸ್ ಸಮಾರಂಭದ ಅಂಗವಾಗಿ ಹಿರಿಯರ ಮತ್ತು ವಿದ್ಯಾರ್ಥಿಗಳ ದಫ್ ಪ್ರದರ್ಶನ, ಬುರ್ದಾ ಮಜ್ಲಿಸ್ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ವಾರ್ಷಿಕ ಉರುಸ್ ಸಮಾರಂಭದ ಅಂಗವಾಗಿ ಮಸೀದಿಯಲ್ಲಿ ಮೌಲೂದ್ ಪಾರಾಯಣ ಹಾಗೂ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ನಡೆಯಿತು. ಚೆರಿಯಪರಂಬು ಜಮಾತ್ ಅಧ್ಯಕ್ಷ ಪಿಎ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿ ಮಹಮ್ಮದ್ ಇರ್ಫಾನ್, ಕಕ್ಕುಂದ ಕಾಡು ವೆಂಕಟೇಶ್ವರ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಎಂಪಿ ಗೋಪಾಲ, ನಾಪೋಕ್ಲು ಪೊಲೀಸ್ ಠಾಣಾಧಿಕಾರಿ ಪಿಜಿ ರಾಘವೇಂದ್ರ, ಡಿಸಿಸಿ ಉಪಾಧ್ಯಕ್ಷ ಅಬ್ದುಲ್ ರೆಹಮಾನ್,
ಕೆಡಿಪಿ ಸದಸ್ಯ ಕೋಳುಮಂಡ ರಫೀಕ್, ತಾಟುಮಣ್ಣಪ್ಪ, ಮಾದಂಡ ತಿಮ್ಮಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯ ಇಸ್ಮಾಯಿಲ್, ಜಮಾತ್ ಕಾರ್ಯದರ್ಶಿ ಪರವಂಡ ಸಿರಾಜ್, ಉಪಾಧ್ಯಕ್ಷ ಪಿಎಂ ಇಬ್ರಾಹಿಂ, ಕೋಶಾಧಿಕಾರಿ ಪಿಎಚ್ ಬಶೀರ್, ಸಹ ಕಾರ್ಯದರ್ಶಿ ಆಲಿ, ಸದಸ್ಯರಾದ ಅರ್ಷಫ್, ಮೊಯ್ದು ಗುಂಯಿ, ಇಸ್ಮಾಯಿಲ್ ಸಕಾಫಿ ಕೊಂಡಂಗೇರಿ, ಮಸೀದಿಯ ಖತೀಬರಾದ ಮೊಹಮ್ಮದ್ ಶಫೀಕ್ ಅಲಿ ಸಿರಾಜಿ ಸೇರಿದಂತೆ ಜಮಾತ್ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸದಸ್ಯರು, ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಜಮಾತ್ ಮಾಜಿ ಕಾರ್ಯದರ್ಶಿ ಸಿಎಂ ಉಸ್ಮಾನ್ ನಿರೂಪಿಸಿದರು. ಜಮಾತ್ ಕಾರ್ಯದರ್ಶಿ ಪರವಂಡ ಸಿರಾಜ್ ಸ್ವಾಗತಿಸಿ ಸರ್ವರನ್ನು ವಂದಿಸಿದರು. ಬಿಸ್ಮಿಲ್ಲಾ